ಹಲೋ ಫ್ರೆಂಡ್ಸ್, ನಾವಿವತ್ತೊಂದು ಹೀರೆಕಾಯಿ ಚಟ್ನಿಯಾಗಿ ಅಕ್ಕಿ ರೊಟ್ಟಿ ಒಳ್ಳೆಯ ಕಾಂಬಿನೇಷನ್ನು. ಅದನ್ನು ಮಾಡೋಣವಾ? ಬನ್ನಿ, ಆಗಿದ್ದರೆ ಸ್ಟವ್ ಆನ್ ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಕಪ್ ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾವು ರೊಟ್ಟಿ ಮಾಡೋದಕ್ಕೆ ನಾನು ಮುದ್ದೆಯನ್ನು ಮಾಡ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ. ಹಾಗೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೇಕು. ಈ ರೀತಿಯಾಗಿ ನೀರು ಕುದಿ ಬಂದ ನಂತರ ನಾವು 1 ಕಪ್ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೋಬೇಕು. 2 ಕಪ್ ನೀರಿಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಒಂದು 7 ನಿಮಿಷ ಇಲ್ಲ ಒಂದು 10 ನಿಮಿಷ ನೀವು ಬೇಯಿಸ್ಕೊಳ್ಳಿ ಅದನ್ನು ಚೆನ್ನಾಗಿ. ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಆಗ. ಈಗ ನೋಡಿ ಬೆಂದಿದೆ, ಕೂಡಿಸ್ತಾ ಇದ್ದೀನಿ ನಾನು. ಅದನ್ನು ಚೆನ್ನಾಗಿ ಕೂಡಿಸ್ಕೋಬೇಕು ಗಂಟಿಲ್ದಂತೆ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿಯಾಗಿ ಕೂಡಿಸ್ಕೋಬೇಕು. ಇದನ್ನು ಈಗ ಕೆಳಗಿಳಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಇಡೋಣ, ಅದು ತಣ್ಣಗಾಗಲಿ. ಆ ನಂತರ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಹೀರೆಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೀವು, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವೇ ಮತ್ತೆ ಮತ್ತೆ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಒಂದು ದೊಡ್ಡ ಹೀರೆಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಹಿಂದ್ಗಡೆ ತೊಟ್ಟನ್ನು ತೆಗೆದುಬಿಟ್ಟು ವಾಶ್ ಮಾಡ್ಕೋಬೇಕು. ಅದನ್ನು ವಾಶ್ ಮಾಡ್ಕೊಂಡು ಆಗಿದೆ ನೋಡಿ. ಈಗ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆಯನ್ನು ನಾವು ಬಾಣಲೆಗೇ ಡೈರೆಕ್ಟಾಗಿ ಎರ್ಕೊಂಬಿಡೋಣ. ನಾನು ಪೀಲರಿಂದ ಅದ್ರ ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೀನಿ. ಇದರಿಂದನೇ ನಾನು ಚಟ್ನಿ ಮಾಡ್ತಾ ಇರೋದು. ಅದನ್ನೀಗ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು ನಾವು. ಅದನ್ನು ಪೂರ್ತಿಯಾಗಿ ತೆಕ್ಕೋಬೇಕು ಮೇಲ್ಗಡೆ ಸಿಪ್ಪೆಯನ್ನು. ಈ ರೀತಿಯಾಗಿ ಪೂರ್ತಿಯಾಗಿ ನಾನು ತೆಗೆದಿದ್ದೀನಿ ನೋಡಿ. ನಿಮಗೆ ಇದು ಸಿಪ್ಪೆನೇ ಸಾಕಾಗಲ್ಲ ಅಂದರೆ ಸ್ವಲ್ಪ ಹೀರೆಕಾಯನ್ನು ಸಹ ಕಟ್ ಮಾಡಿ ಹಾಕ್ಕೋಬೋದು ಅದರೊಳಗೇ. ನಾನು ಇಲ್ಲಿ ಸಿಪ್ಪೆ ಸಾಕಾಗ್ತಿಲ್ಲ ಅಂತ ಸ್ವಲ್ಪ ಹಿಂದ್ಗಡೆ ಹೀರೆಕಾಯನ್ನು ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಭಾಗದಷ್ಟು ಮಾತ್ರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ನಿಮಗೆ ಸಿಪ್ಪೆನೇ ಸಾಕಾಗುತ್ತೆ ಅಂದರೆ ಬರೀ ಸಿಪ್ಪೆನಲ್ಲೇ ಮಾಡಿ, ಚೆನ್ನಾಗಿರುತ್ತೆ. ಈಗ ನೋಡಿ ಕಟ್ ಮಾಡಾಗಿದೆ, ಅದರೊಳಗೇ ನಾನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಎಣ್ಣೆನ ಸೇರಿಸ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು. ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇಲ್ಲಿ ಒಂದು 4 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೋಬೇಕು. ಹಾಗೆಯೇ ಒಂದು 8 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆಯೇ 1-2 ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಅದರಲ್ಲಿ 1.5 ಅಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹುರ್ಕೋಬೇಕು. ಈಗ ಹೀರೆಕಾಯಿ ಸಿಪ್ಪೆ ಹುರಿದಾಗಿದೆ, ಅದನ್ನು ಜಾರಿಗೆ ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ಅದೇ ಬಾಣಲೆಗೆ ನಾನು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ನಾವು ಸೇರಿಸ್ಕೊಂಡು ಹುರ್ಕೋಬೇಕು. ಇದಕ್ಕೂ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಹುರ್ಕೊಳ್ಳಿ. ಇದು ಈಗ ಹುರಿದಾಗ್ತಾಯಿದೆ. ಈಗ ಜಾರ್ಗೆ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಹುರಿದಿರ್ತಕ್ಕಂಥ ಈರುಳ್ಳಿನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಈಗ ಇದಕ್ಕೆ ಒಂದು ಬಟ್ಲಷ್ಟು ನಾನು ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧವನ್ನು ಸೇರಿಸಿ ರುಬ್ಕೊತಾ ಇದ್ದೀನಿ. ಪೂರ್ತಿ ಸೇರಿಸ್ಬಿಟ್ರೆ ಜಾರ್ ತುಂಬುತ್ತೆ. ಸೊ ಹಾಗಾಗಿ
ಈಗ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಅದಕ್ಕೆ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಅದನ್ನು ರುಬ್ಕೋಬೇಕು. ಬನ್ನಿ ಈಗ ಇದನ್ನು ರುಬ್ಕೊಂಬರೋಣ. ನೋಡಿ ಈಗ ರುಬ್ಕೊಂಡಾಗಿದೆ. ಈ ರೀತಿಯಾಗಿ ತುಂಬ ನೈಸಾಗಿ ರುಬ್ಕೋಬಾರ್ದು, ಸ್ವಲ್ಪ ತರಿತರಿಯಾಗಿರಬೇಕಿದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನೀಗ ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆಗಲೇ 1.5 ಈರುಳ್ಳಿಯನ್ನು ಹಾಕಿದ್ದೆ. ಈಗ 4 ಈರುಳ್ಳಿಯಲ್ಲಿ ಮಿಕ್ಕಿರ್ತಕ್ಕಂಥ ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಕಟ್ ಮಾಡ್ಕೊಂಡಾಗಿದೆ. ಈಗ ಬಾಣಲೆಗೆ ಎಣ್ಣೆಯನ್ನು ಹಾಕ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೋಬೇಕು. ನಾನಿಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಿದ್ದೀನಿ, ಗಾಣದಿಂದ ತಂದಿರೋದು. ಈಗ ಎಣ್ಣೆಗೆ ನಾವು ಸಾಸಿವೆ ಜೀರಿಗೆಯನ್ನು ಹಾಕ್ಕೋಬೇಕು. ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ್ನು ಅದಕ್ಕೆ ಸೇರಿಸ್ಕೋಬೇಕು. ನಾನು ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಈರುಳ್ಳಿಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ಅಂತ ಅಷ್ಟೇ. ನೀವು ಒಂದೇ ಸರಿ ಸೇರಿಸ್ಕೊತೀವಿ ಅಂದರೆ ಒಂದೇ ಸರಿನೂ ಸೇರಿಸ್ಕೋಬೋದು. ಈ ರುಬ್ಕೊಂಡಿರೋ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು. ಜಾರನ್ನು ಸಹ ನೀವು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಚಟ್ನಿ ರೆಡಿ. ನೋಡಿ ಈಗ ಚಟ್ನಿ ಕುದೀತಾ ಇದೆ. ನೋಡಿ ಚಟ್ನಿ ಆಗಿದೆ. ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಮುದ್ದೆ, ಅದನ್ನು ಹರವಣಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು. ಅದಕ್ಕೆ ಹಿಟ್ಟನ್ನು ಹೆಚ್ಚಿಗೆ ಸೇರಿಸ್ಬೇಡಿ. ಹಿಟ್ಟು ಹೆಚ್ಚಿಗೆ ಸೇರಿಸಿದ್ರೆ ಏನಾಗುತ್ತೆ, ರೊಟ್ಟಿ ಒರಟಾಗುತ್ತೆ. ಮುದ್ದೆನೇ ಹೆಚ್ಚಾಗಿರಬೇಕು. ನಮಗೆ ಮಿದ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಮಿದ್ಕೊತ ಹೋಗಬೇಕು. ಆಗ ಮಾತ್ರ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದ್ರಿಂದ ನೀರಿನ ಅವಶ್ಯಕತೆಯೂ ಇರಲ್ಲ. ಮುದ್ದೆನಲ್ಲೇ ನಾವು ಮಿದ್ಕೋಬೋದು. ನಿಮಗೆ ಹಂಗೂ ಬೇಕು ಅಂದರೆ ಕೈಯನ್ನು ಸ್ವಲ್ಪ ನೀರಲ್ಲಿ ಎದ್ಕೊಂಡು ಮಿದ್ಕೊಳ್ಳಿ. ಈಗ ನೋಡಿ ಹಿಟ್ಟು ರೆಡಿಯಾಗಿದೆ. ನಾನು ಉಜ್ಜೋದಕ್ಕೂ ಸ್ವಲ್ಪ ಬೌಲಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ. ಆ ಕಡೆ ಒಲೆ ಮೇಲೆ ನಾನು ಹಂಚನ್ನು ಸಹ ಕಾಯೋದಕ್ಕಿಟ್ಟಿದ್ದೀನಿ. ಹಾಗೆಯೇ ರೊಟ್ಟಿ ಬೇಯಿಸೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ಒಂದು ಬಟ್ಟೆನೂ ಕೂಡ ರೆಡಿ ಮಾಡ್ಕೊಂಡಿರಬೇಕು. ಈಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತಗೊಂಡು ನಾವು ರೊಟ್ಟಿಯನ್ನು ಲಟ್ಟಿಸ್ಕೋಬೇಕು. ನಾವು ರೊಟ್ಟಿ ಮಾಡುವಾಗ ಮೇಲ್ಗಡೆಗಿಂತ ಕೆಳಗಡೆಗೇ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕೋಬೇಕು. ನಾವು ಮೇಲೇ ಹಿಟ್ಟನ್ನು ಜಾಸ್ತಿ ಹಾಕಿಬಿಟ್ರೆ ರೊಟ್ಟಿ ನಾವು ತಿರುಗಿಸೋದಕ್ಕೆ ಬರಲ್ಲ. ಸೊ ಹಾಗಾಗಿ ಕೆಳಗಡೆಗೇ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಮಾತ್ರ ಸ್ವಲ್ಪ ಲೈಟಾಗಿ ನಾವು ಹಾಕೋಬೇಕು. ನೋಡಿ ರೊಟ್ಟಿ ಪೂರ್ತಿಯಾಗಿ ಲಟ್ಸಾಗಿದೆ. ಆ ಕಡೆ ಹಂಚು ಸಹ ಬಿಸಿಯಾಗಿದೆ. ರೊಟ್ಟಿಯನ್ನು ಹಾಕಿದ ನಂತರ ನಾವು ಸ್ವಲ್ಪ ಎತ್ತಿಬಿಟ್ಟು ತಿರುಗಿಸಾಕಿ ಆಮೇಲೆ ನೀರನ್ನು ಹಚ್ಚಬೇಕು. ಈ ರೀತಿಯಾಗಿ ತಿರುಗಿಸಿ ನೀವು ಬೇಯಿಸ್ಕೋಬೇಕು, ಎಲ್ಲೆಲ್ಲಿ ಬೆಂದಿರಲ್ವ ಅಲ್ಲಿ. ಈಗ ನೋಡಿ ರೊಟ್ಟಿ ಆಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ರೊಟ್ಟಿ. ಈ ಕಡೆ ಇನ್ನೊಂದು ರೊಟ್ಟಿಗೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಎಳ್ಳನ್ನು ಉದುರಿಸ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಲಟ್ಟಿಸಿ ಆದ ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಎಳ್ಳನ್ನು ಉದುರಿಸ್ಬಿಟ್ಟು ಲಟ್ಟಿಸಿ, ಆ ರೊಟ್ಟಿ ಸಹ ತುಂಬ ಟೇಸ್ಟಾಗಿರುತ್ತೆ. ಯಾವಾಗಲೂ ಬರೀ ಪ್ಲೈನ್ ರೊಟ್ಟಿ ಮಾಡೋದಕ್ಕಿಂತ ಈ ಥರನೂ ಒಂದು ಸರಿ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದು.
ನೋಡಿ ಹೋಟೆಲಲ್ಲಿ ಕೊಡ್ತಾರಲ್ಲ ಕುಲ್ಚಾ, ನಾನು ಅದೇ ರೀತಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ರೊಟ್ಟಿ. ಬನ್ನಿ ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಟೇಸ್ಟಿಯಾದಂಥ ಅಕ್ಕಿ ರೊಟ್ಟಿ ಹಾಗೆಯೇ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ವಾವ್, ಸೂಪರಾಗಿದೆ ಟೇಸ್ಟ್. ಥ್ಯಾಂಕ್ ಯು.